ಕ್ಯಾಥೆಟರ್ ಕೇರ್. ಕ್ಯಾಥೆಟರ್ ಒಂದು ಪ್ಲಾಸ್ಟಿಕ್ ಅಥವಾ ರಬ್ಬರ್ನಿಂದ ಮಾಡಿರುವ ಟ್ಯೂಬ್. ಇದನ್ನು ಬ್ಲಾಡರ್ ಅಥವಾ ಮೂತ್ರಕೋಶದೊಳಗೆ ಹಾಕಲಾಗುತ್ತದೆ. ಇದರಿಂದ ಮೂತ್ರವು ದೇಹದಿಂದ ಸುಲಭವಾಗಿ ಹೊರಬರುತ್ತದೆ. ಮೂತ್ರದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳು, ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಗಳು, ಪಾರ್ಶ್ವವಾಯು ಪೀಡಿತ ರೋಗಿಗಳು ಇನ್ನು ಮುಂತಾದವರಿಗೆ ಇದನ್ನು ಬಳಸಲಾಗುತ್ತದೆ. ಕ್ಯಾಥೆಟರ್ಗಳನ್ನು ಹಾಕಿರುವ ರೋಗಿಗಳ ಮೂತ್ರನಾಳ ಮತ್ತು ಸುತ್ತಮುತ್ತಲಿನ ಭಾಗಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಇದನ್ನು ಕ್ಯಾಥೆಟರ್ ಕೇರ್ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ರೋಗಿಯನ್ನು ಸೋಂಕಿನಿಂದ ರಕ್ಷಿಸುವುದು, ಮೂತ್ರನಾಳ ಮತ್ತು ಪೆರಿನಿಯಲ್ ಭಾಗವನ್ನು ಸ್ವಚ್ಛವಾಗಿಡುವುದು ಮತ್ತು ಕ್ಯಾಥೆಟರ್ ಅನ್ನು ನಿಯಮಿತವಾಗಿ ಪರಿಶೀಲಿಸುವುದು. ಬನ್ನಿ ಈಗ ಕ್ಯಾಥೆಟರ್ ಕೇರ್ ಮಾಡಲು ನಮಗೆ ಯಾವ ಯಾವ ವಸ್ತುಗಳು ಬೇಕು ಎಂದು ತಿಳಿಯೋಣ. ಒಂದು ಸ್ವಚ್ಛವಾದ ದೊಡ್ಡ ಟ್ರೇ, ಬೆಟಾಡಿನ್ ಸೊಲ್ಯೂಷನ್, ನಾರ್ಮಲ್ ಸಲೈನ್, ಮ್ಯಾಕಿಂತೋಶ್ ಶೀಟ್, ಗ್ಲೌಸ್, ಕಿಡ್ನಿ ಟ್ರೇ, ಅಡ್ಹೆಸಿವ್ ಟೇಪ್, ಸೀಸರ್ಸ್ ಅಂದರೆ ಕತ್ತರಿ, ಚೀಟಲ್ ಫೋರ್ಸೆಪ್ಸ್, ಸ್ಪಾಂಜ್ ಹೋಲ್ಡರ್, ಆರ್ಚರಿ ಫೋರ್ಸೆಪ್ಸ್, ಡಿಸೆಕ್ಟಿಂಗ್ ಫೋರ್ಸೆಪ್ಸ್, ಬೌಲ್, ಕಾಟನ್ ಸ್ವಾಬ್, ಗಾಜ್ ಪೀಸ್, ಟವಲ್. ಈಗ ನಾವು ಕ್ಯಾಥೆಟರ್ ಕೇರ್ ವಿಧಾನವನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯೋಣ. ಮೊದಲು ರೋಗಿಗೆ ಕಾರ್ಯವಿಧಾನದ ಬಗ್ಗೆ ತಿಳಿಸಿ ಮತ್ತು ಅವರ ಅನುಮತಿಯನ್ನು ಪಡೆಯಿರಿ. ನಂತರ ಅಗತ್ಯವಿರುವ ವಸ್ತುಗಳನ್ನು ಟ್ರಾಲಿಯಲ್ಲಿ ಇಟ್ಟುಕೊಂಡು ಅದನ್ನು ರೋಗಿಯ ಹತ್ತಿರ ತೆಗೆದುಕೊಂಡು ಹೋಗಿ. ರೋಗಿಯ ಗೌಪ್ಯತೆಯನ್ನು ಕಾಪಾಡಲು ಪರದೆಯನ್ನು ಹಾಕಿ. ಇದಾದ ನಂತರ ಹಾಸಿಗೆಯ ಮೇಲೆ ಮ್ಯಾಕಿಂತೋಶ್ ಶೀಟ್ ಹಾಕಿ. ರೋಗಿಯ ಬಟ್ಟೆಗಳನ್ನು ತೆಗೆದು ಅವರನ್ನು ಡಾರ್ಸಲ್ ರೆಕುಂಬೆಂಟ್ ಪೊಸಿಷನ್, ಇದರಲ್ಲಿ ರೋಗಿಯು ಬೆನ್ನಿನ ಮೇಲೆ ಮಲಗಿ ಮಂಡಿ ಮಡಚಿರುತ್ತಾರೆ. ಈಗ ನಿಮ್ಮ ಕೈಗಳನ್ನು ತೊಳೆದುಕೊಂಡು ಗ್ಲೌಸ್ ಹಾಕಿಕೊಳ್ಳಿ. ಸಹಾಯಕರ ಸಹಾಯದಿಂದ ಟ್ರೇ ಅನ್ನು ತೆಗೆದು ಒಂದು ಬಟ್ಟಲಿನಲ್ಲಿ ಬೆಟಾಡಿನ್ ಸೊಲ್ಯೂಷನ್ ಮತ್ತು ಇನ್ನೊಂದು ಬಟ್ಟಲಿನಲ್ಲಿ ನಾರ್ಮಲ್ ಸಲೈನ್ ಅನ್ನು ಹಾಕಿ. ಸ್ಪಾಂಜ್ ಹೋಲ್ಡರ್ನ ಸಹಾಯದಿಂದ ಗಾಜ್ ಪೀಸ್ ಹಿಡಿದು ಬೆಟಾಡಿನ್ ಸೊಲ್ಯೂಷನ್ನಲ್ಲಿ ನೆನೆಸಿ. ಡಿಸೆಕ್ಟಿಂಗ್ ಫೋರ್ಸೆಪ್ಸ್ನ ಸಹಾಯದಿಂದ ಗಾಜ್ ಪೀಸ್ ಅನ್ನು ಹಿಂಡಿ. ಈಗ ಮೂಲಾಧಾರ ಅಂದರೆ ಪೆರಿನಿಯಲ್ ಮತ್ತು ಜನನಾಂಗವನ್ನು ಗಾಜ್ ಪೀಸ್ನಿಂದ ಮೇಲಿನಿಂದ ಕೆಳಕ್ಕೆ ಸ್ವಚ್ಛಗೊಳಿಸಿ. ಮೊದಲು ಈ ಅಂಗಗಳ ಹೊರಭಾಗವನ್ನು ಮತ್ತು ನಂತರ ಒಳಭಾಗವನ್ನು ಸ್ವಚ್ಛಗೊಳಿಸಿ. ಪ್ರತಿಯೊಂದು ಸ್ಟ್ರೋಕ್ಗೆ ಹೊಸ ಗಾಜ್ ಪೀಸ್ ಅನ್ನು ಉಪಯೋಗ ಮಾಡಬೇಕು. ಅಂಗಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರ ಕ್ಯಾಥೆಟರ್ ಅನ್ನು ಬೆಟಾಡಿನ್ ಸೊಲ್ಯೂಷನ್ನಿಂದ ಸ್ವಚ್ಛಗೊಳಿಸಿ. ನಂತರ ನಾರ್ಮಲ್ ಸಲೈನ್ನೊಂದಿಗೆ ಅದೇ ಕಾರ್ಯವಿಧಾನವನ್ನು ಮತ್ತೆ ಪುನರಾವರ್ತಿಸಿ. ಕಾರ್ಯವಿಧಾನ ಪೂರ್ತಿಯಾದ ನಂತರ ಬಳಸಿದ ಎಲ್ಲಾ ವಸ್ತುಗಳನ್ನು ತೆಗೆಯಬೇಕು. ಗ್ಲೌಸ್ ತೆಗೆದು ಕೈಗಳನ್ನು ತೊಳೆಯಿರಿ. ಕೊನೆಯದಾಗಿ ಈ ಕಾರ್ಯವಿಧಾನವನ್ನು ರೆಕಾರ್ಡ್ ಫೈಲ್ನಲ್ಲಿ ದಾಖಲಿಸಿ. ಈ ಕಾರ್ಯವಿಧಾನವನ್ನು ನಿರ್ವಹಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಅವು ಯಾವುವು ಎಂದು ಈಗ ತಿಳಿಯೋಣ. ಕ್ಯಾಥೆಟರ್ ಕೇರ್ ಮಾಡುವ ಸಮಯದಲ್ಲಿ ಸೋಂಕಿನ ಅಪಾಯ ತಡೆಗಟ್ಟಲು ಎಲ್ಲಾ ಉಪಕರಣಗಳು ಸ್ಟೆರೈಲ್ ಆಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಯಾವಾಗಲೂ ಕಡಿಮೆ ಸೋಂಕಿರುವ ಕಡೆಯಿಂದ ಹೆಚ್ಚು ಕೊಳಕು ಇರುವ ಕಡೆಗೆ ಸ್ವಚ್ಛಗೊಳಿಸಿ. ಕ್ಯಾಥೆಟರ್ ಅನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಹಿರಿಯ ಸೀನಿಯರ್ ಅಧಿಕಾರಿಗಳಿಗೆ ತಿಳಿಸಿ.